BJP ಇಕನಾಮಿಕ್ ಸೆಲ್ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಂದ ನಮಸ್ಕಾರ ಹಾಗೂ ಹಾರ್ದಿಕ ಸ್ವಾಗತ. ನಾನು CA SS ನಾಯಕ್, ಸಂಚಾಲಕ BJP ದಕ್ಷಿಣ ಕನ್ನಡ ಜಿಲ್ಲೆ ಆರ್ಥಿಕ ಪ್ರಕೋಷ್ಠ. ಹಾಗೂ ನಮ್ಮೊಂದಿಗಿದ್ದಾರೆ ಇಂಜಿನಿಯರ್ G ಯೋಗೀಶ್ ಪೈ, ಸಹ ಸಂಚಾಲಕರು. ಅದೇ ರೀತಿ CA ಶ್ರೀಕೃಷ್ಣ ಭಟ್ ಕೊಕ್ಕಡ ಸದಸ್ಯರು, ಹಾಗೂ ಶ್ರೀಯುತ ರಾಜೇಶ್ ರಾವ್ ಎಂ ಸದಸ್ಯರು, ಹಾಗೂ ಡಾಕ್ಟರ್ ಪ್ರೊಫೆಸರ್ SM ಶಿವಪ್ರಕಾಶ್, ಫಾರ್ಮರ್ ಡೀನ್ ಕಾಲೇಜ್ ಆಫ್ ಫಿಶರೀಸ್ ಹಾಗೂ ನಮ್ಮ ಇಕನಾಮಿಕ್ ಸೆಲ್ ಸದಸ್ಯರು, ಹಾಗೂ ಶ್ರೀಯುತ ವಸಂತ ಶೆಟ್ಟಿ, ಫಾರ್ಮರ್ ರೀಜನಲ್ ಹೆಡ್ ಕೆನರಾ ಬ್ಯಾಂಕ್ ಹಾಗೂ ನಮ್ಮ ಆರ್ಥಿಕ ಪ್ರಕೋಷ್ಠದ ಸದಸ್ಯರು. ಇಂದು ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದರೆ, ಇದು ಮೊನ್ನೆ 10 ಮೇ ತೆಲಂಗಾಣದಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು 7 ಏನು ಹೇಳ್ತಾರೆ ಸಲಹೆಗಳನ್ನು ನಮ್ಮ ದೇಶದ ಜನತೆಗೆ ನೀಡಿದ್ದಾರೆ. ಅದರ ಬಗ್ಗೆ ತುಂಬ ಡಿಸ್ಕಷನ್ ಪೇಪರ್ನಲ್ಲಿ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ವಿರೋಧ ಪಕ್ಷಗಳಿಂದ ಕೂಡ ಹಾಗೂ ಆಡಳಿತ ಪಕ್ಷ ಬೇರೆ ಬೇರೆ ಪ್ರತಿಕ್ರಿಯೆಗಳು ಬಂದಿದೆ. ಈ ಒಂದು 7 ಸಲಹೆಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಜನರಿಗೆ ಕೊಡುವ ಬಗ್ಗೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ. ಪ್ರಪ್ರಥಮವಾಗಿ ನಮ್ಮ ಒಂದು ಟ್ಯಾಗ್ಲೈನ್ ಏನು ಹೇಳುವುದಂದರೆ, ಇದು ಸಂಕಷ್ಟದ ಸೂಚನೆ ಅಲ್ಲ, ಜವಾಬ್ದಾರಿಯುತ ನಾಯಕತ್ವದ ಸಂಕೇತ ಅಂತ ನಾವು ಹೇಳಿ ಬಯಸ್ತೇವೆ. ಭಾರತ ಇಂದು ಸವಾಲುಗಳನ್ನು ಮಾತ್ರ ಎದುರಿಸ್ತಾ ಇಲ್ಲ, ಅದನ್ನು ಅವಕಾಶಗಳನ್ನಾಗಿ ಕೂಡ ಪರಿವರ್ತನೆ ಮಾಡ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಾವು ನೋಡಿರ್ಬೋದು. ನಾವು ಕೋವಿಡ್ ಲಸಿಕೆ ಉತ್ಪಾದನೆ ಮಾಡಿ ನಮ್ಮ ಜನರಿಗೆಲ್ಲ ಹಂಚಿದ್ದಲ್ಲದೆ ಅನೇಕ 100ಕ್ಕಿಂತ ಹೆಚ್ಚು ದೇಶಕ್ಕೆ ನಾವು ಕೆಲವರಿಗೆ ಫ್ರೀ ಕೊಟ್ಟಿದ್ದೇವೆ, ಕೆಲವರಿಗೆ ಕೊಟ್ಟಿದ್ದೇವೆ. ಆದ್ದರಿಂದ ನಮ್ಮ ಒಂದು ಬಾಂಧವ್ಯ ಜಗತ್ತಿನಾದ್ಯಂತ ಉತ್ತಮವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ 7 ಸೂತ್ರ ಎಲ್ಲರಿಗೂ ಗೊತ್ತಿದ್ದದೆ. ಪ್ರಪ್ರಥಮವಾಗಿ ಪೆಟ್ರೋಲ್ ಡೀಸೆಲ್ ಉಳಿತಾಯ ಮಾಡಿ, ಚಿನ್ನದ ಖರೀದಿಯನ್ನು 1 ವರ್ಷ ಮುಂದೂಡಿ, ಅಗತ್ಯ ಇದ್ದರೆ ಮಾಡಬೇಕು, ಅಗತ್ಯ ಇಲ್ಲದಲ್ಲಿ ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಪೇಪರ್ ಗೋಲ್ಡ್ ಅಥವಾ ETF ಅಲ್ಲಿ ಮಾಡ್ಬೋದು. ಮತ್ತು ವರ್ಕ್ ಫ್ರಮ್ ಹೋಮ್ ಅಥವಾ ವರ್ಚುವಲ್ ಮೀಟಿಂಗ್, ಅದಕ್ಕೆ ಜಾಸ್ತಿ ಒತ್ತು ಕೊಡಿ. ಅಡುಗೆ ಎಣ್ಣೆ ಮಿತವಾಗಿ ಬಳಸಿ, ವಿದೇಶಿ ವಿನಿಮಯ ಉಳಿಸಿ, ವಿದೇಶಿ ವಸ್ತುಗಳನ್ನು ಆದಷ್ಟು ಬಳಸೋದು ಕಮ್ಮಿ ಮಾಡಿ, ಮತ್ತು ಫಾರಿನ್ ಟ್ರಾವೆಲ್ ಅದನ್ನು ಕಮ್ಮಿ ಮಾಡಿ, ನಮ್ಮ ದೇಶದಲ್ಲೇ ಉತ್ತಮ ಪ್ರವಾಸಿ ತಾಣಗಳಿವೆ, ಅಲ್ಲಿ ಭೇಟಿ ಕೊಡಿ ಅಲ್ಲಿ. ಮತ್ತು ಕೆಮಿಕಲ್ ಯುಕ್ತ ರಸಗೊಬ್ಬರ ಅದನ್ನು ಕೂಡ ಆದಷ್ಟು ಬಳಸುವುದನ್ನು ಕಮ್ಮಿ ಮಾಡಿ ಅಂತ. ಇದೆಲ್ಲ ಒಂದು ಜಿಸ್ಟ್. ಇದಕ್ಕೆ ಕಾರಣ ಏನಂತ ಹೇಳಿದರೆ, ನಮ್ಮ ದೇಶದಲ್ಲಿ ಒಟ್ಟು ಆಮದು ಬಿಲ್ $775 ಬಿಲಿಯನ್ ವರ್ಷಕ್ಕೆ. ಅದರಲ್ಲಿ ಕೇವಲ 4 ಸರಕುಗಳ ಬೆಲೆ $240 ಬಿಲಿಯನ್ ಆಗಿದೆ. ಪ್ರಪ್ರಥಮವಾಗಿ ನಮ್ಗೆ ಗೊತ್ತಿರ್ಬೋದು, 85% ಆಫ್ ಅವರ್ ಕ್ರೂಡ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಇಲ್ಲ. 85%, ಅದು $135 ಬಿಲಿಯನ್. ಚಿನ್ನ $72 ಬಿಲಿಯನ್. ಸಸ್ಯಜನ್ಯ ಎಣ್ಣೆ $19 ಬಿಲಿಯನ್. ರಸಗೊಬ್ಬರ $14 ಬಿಲಿಯನ್. ಅಂದರೆ ಒಟ್ಟಿಗೆ $240 ಬಿಲಿಯನ್ ಕೇವಲ 4 ವಸ್ತುಗಳಿಂದ ಆಗ್ತಾ ಉಂಟು. ಇದು ನಮ್ಮ ಟೋಟಲ್ ನಾವು ಆಮದು ಮಾಡ್ತೇವಲ್ಲ, ಅದರ 31%ರಷ್ಟು ಆಗಿದೆ. ಚಿನ್ನ 10% ಚಿನ್ನವೇ ಆಗಿದೆ. ಚಿನ್ನ ಬಳಕೆದಾರ ರಾಷ್ಟ್ರಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಪ್ರತಿ ವರ್ಷ 700ರಿಂದ 900 ಟನ್ ಚಿನ್ನ ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಇದಕ್ಕೆ $72 ಬಿಲಿಯನ್ ವಿದೇಶಿ ವಿನಿಮಯ ವೆಚ್ಚವಾಗ್ತಾ ಉಂಟು. 24-25ನೇ ಸಾಲಿನಲ್ಲಿ ಟ್ರೇಡ್ ಡೆಫಿಸಿಟ್ ಅಂತ ಹೇಳ್ತೇವೆ ನಾವು. ಅಂದರೆ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿ ಆದರೆ ಟ್ರೇಡ್ ಡೆಫಿಸಿಟ್ ಅಂತ ಹೇಳ್ತೇವೆ. $95 ಬಿಲಿಯನ್. 25-26ರಲ್ಲಿ $119 ಬಿಲಿಯನ್. ಹಾಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಹೇಳ್ತೇವೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದರೆ ನಾವು ಕೊಡಲಿಕ್ಕಿರೋದು ನಮಗೆ ಬರಲಿಕ್ಕಿರೋದಕ್ಕಿಂತ ಜಾಸ್ತಿ, ಅಂದರೆ ಫಾರಿನ್ ಇದರಲ್ಲಿ
ಅದು $88 ಬಿಲಿಯನ್ ಏರಿದ್ದು. ನಮ್ಮ GDP 2.1% ಆಗಿದೆ. ಈ ಕೊರತೆ 1% ಒಳಗೆ ಇದ್ದರೆ ಉತ್ತಮ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು 7 ಉಪಕ್ರಮಗಳನ್ನು ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ಇದರ ಒಂದು ಉದ್ದೇಶ ಏನಂದರೆ ಯಾರಿಗೂ ಡಿಸ್ಕರೇಜ್ ಮಾಡುವಂಥದ್ದಲ್ಲ. ಇದರ ಉದ್ದೇಶ ಏನಂತ ಹೇಳಿದರೆ ಆದಷ್ಟು ನಾವು ವಿದೇಶಿ ವಿನಿಮಯವನ್ನು ಜಾಸ್ತಿ ಇಟ್ಕೊಳ್ಳೋ. ಈಗ ನಮ್ಮದು $700 ಬಿಲಿಯನ್ ವಿದೇಶಿ ವಿನಿಮಯ ನಮ್ಮ ದೇಶದಲ್ಲಿ ಉಂಟು. ಅದು 11 ತಿಂಗಳಿಗೆ ಆಗುವಷ್ಟು ಆಮದು ಮಾಡಲಿಕ್ಕೆ ಸಾಕಾಗ್ತದೆ. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಈ ಇರಾನ್, ಇಸ್ರೇಲ್ ಮತ್ತು ಅಮೇರಿಕದ ಯುದ್ಧದಿಂದಾಗಿ ಮತ್ತು ಜಾಗತಿಕ ಹಿಂಜರಿತದಿಂದಾಗಿ ತುಂಬ ಒಂದು ಏನು ಹೇಳ್ತಾರೆ, ಹೊರ್ಮೂಜ್ ಸ್ಟ್ರೈಟ್ ಅಂತ ಹೇಳ್ತಾರೆ ನಾವು, ಜಲಸಂಧಿ, ಅದರ ಒಂದು ಪ್ರಾಬ್ಲಮಿಂದಾಗಿ ಶಿಪ್ ಬರಲಿಕ್ಕೆ ಬಿಡ್ತಾ ಇಲ್ಲ, ಅನಿಲದ್ದು ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್. ಅಷ್ಟಾದರೂ ಕೂಡ ನಮ್ಮ ದೇಶದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಒಂದು ಹ್ಯಾಂಡ್ಲ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡಬೇಕು. ಯಾಕಂದರೆ ನಾವು ನೆರೆಹೊರೆ ಬೇರೆ ರಾಷ್ಟ್ರಗಳಿಗೆಲ್ಲ ನೋಡಿದರೆ ಕೆಲವು ಕಡೆಯಲ್ಲಿ ರೇಷನಿಂಗ್ ಪೆಟ್ರೋಲಿಗೆ, ಡೀಸೆಲ್ಗೆ ಅದಿಲ್ಲ. ಮತ್ತು ತುಂಬ ಕಡೆಯಲ್ಲಿ ರೇಟು ತುಂಬ ಏರಿಸಿದ್ದಾರೆ. ನಮ್ಮಲ್ಲಿ ಡೀಸೆಲ್ ಮತ್ತು ಡೀಸೆಲಿಗೆ $10 ಎಕ್ಸೈಸು ದರವನ್ನು ಕಮ್ಮಿ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ಸರ್ಕಾರವೇ ಭರಿಸ್ತಾ ಉಂಟು. ಆಯಿಲ್ ಕಂಪನಿಗಳು ದಿನವಹಿ 1,000ದಿಂದ 1,200 ಕೋಟಿ ಲಾಸ್ ಮಾಡ್ಕೊಳ್ತಾ ಇದ್ದೇವೆ. ಆದರೂ ಅದನ್ನು ಸಸ್ಟೈನ್ ಮಾಡ್ತಾ ಇದ್ದೇವೆ. ಮತ್ತು LPG ಪ್ರೊಡಕ್ಷನ್ ಇಂಡಿಯಾದಲ್ಲೇ ಆದಷ್ಟು ಜಾಸ್ತಿ ಮಾಡ್ತಾ ಇದ್ದೇವೆ. ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಜನರಿಗೆ ಜನಪ್ರಿಯ ಅಲ್ಲದಿದ್ದರೂ ಜನಹಿತ ಮತ್ತು ಜನರಿಗೆ ಒಂದು ಏನು ಹೇಳ್ತಾರೆ, ಒಂದು ಉಪಕಾರ ಆಗುವಂಥದ್ದು ಅಥವಾ ಒಂದು ದೇಶಕ್ಕೆ ಒಂದು ಉಪಕಾರ ಆಗುವಂಥ ಒಂದು 7 ಸಜೆಷನನ್ನು ಕೊಟ್ಟಿದ್ದಾರೆ. ಈ ಸಜೆಷನ್ನು ಅದನ್ನು ನೆಗೆಟಿವ್ ಆಗಿ ತಗೊಳ್ಳದೆ ಪಾಸಿಟಿವ್ ಆಗಿ ತಗೊಂಡು ಪ್ರತಿಯೊಬ್ಬರು ಪಾಲನೆ ಮಾಡಿದರೆ ನಮ್ಮ ದೇಶ ಅದೇ ವಿಕಸಿತ ಭಾರತ ಮಂಚೂಣಿಯಲ್ಲಿ ಆಗೋದ್ರಲ್ಲಿ ಯಾವುದೂ ಒಂದು ಸಂದೇಹ ಇಲ್ಲ. ಈಗ ನಮ್ಮ ಸಹ ಸಂಚಾಲಕರು ಯೋಗೀಶ್ ಪೈ ಅವರು 2 ಮಾತು. ಸ್ಟ್ರೈಟ್ ಆಫ್ ಹೊರ್ಮುಜ್ ಅಂತ ಏನು ಜಲಸಂಧಿ ಇದೆ, ಇರಾನ್ ಮತ್ತು ಅಮೇರಿಕ ನಡುವಿನ ಈ ತಿಕ್ಕಾಟದಲ್ಲಿ ಅಲ್ಲಿಂದ ನಮಗೆ ಬರುವಂಥ ಹಡಗಿನಲ್ಲಿ ನಮಗೆ ಏನು 85% ನಾವೇನು ಆಯಿಲ್ ಇಂಪೋರ್ಟ್ ಮಾಡ್ತೇವೆ, ಆ ಒಂದು ಏರುಪೇರು ಆಗೋದ್ರಿಂದ ಈ ಎಲ್ಲ ಪರಿಸ್ಥಿತಿಗೆ ಕಾರಣವಾಗಿದೆ. ಮೋದಿಜಿಯವರು ಏನು ಈ 7 ಅವರ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಯಾವ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿದರೆ, ನಮ್ಮ ನೆರೆಹೊರೆಯ ದೇಶಗಳನ್ನು ತಿಳ್ಕೊಂಡು ಅದರ ಬಗ್ಗೆ ನಾವು ಆ ವಿಷಯವನ್ನು ಗಮನ ಹರಿಸಿದಾಗ, ನಾನು ಏನು ಹೇಳಬೇಕಂತ ಹೇಳಿದರೆ, ನಮ್ಮ ನೆರೆಹೊರೆಯ ದೇಶ ಅಂತ ಹೇಳಿದರೆ ಪಕ್ಕದ ಪಾಕಿಸ್ತಾನ ಆಗಿರ್ಬೋದು, ಈ ಕಡೆಯಿಂದ ಬಾಂಗ್ಲಾದೇಶ ಆಗಿರ್ಬೋದು, ಇಲ್ಲ ನಮ್ಮ ಶ್ರೀಲಂಕಾ ಅಲ್ಲೆಲ್ಲ ಆಗಿರ್ಬೋದು. ಏನಾಗಿದೆ, ನಾವು ಯಾವುದೇ ರೀತಿ ಪಾಕಿಸ್ತಾನ ನಮಗೆ ಸರಿಸಮವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಿಯ ಗಮನಕ್ಕೆ ನಾನು ತರೋದು ಅಂತೇಳಿ ಆದರೆ, ಅಲ್ಲಿ ಪೆಟ್ರೋಲ್ $400 ಬಂದಿದೆ. ಅಲ್ಲಿ 8 ಗಂಟೆ ನಂತರ ಲಾಕ್ಡೌನ್ ಶುರುವಾಗಿದೆ. ಆಲ್ರೆಡಿ 1 ತಿಂಗಳಾಯಿತು. ಅಂದರೆ ಅಲ್ಲಿ ರೇಷನಿಂಗ್ ಆನ್ ಗ್ಯಾಸ್ ಎಲ್ಲ ರೀತಿಯ ಇದು ಜಾಸ್ತಿ ಆಗಿದೆ. ಇವೊಂದು ಅದು ಇರಾನಿಗೆ ಭಾರಿ ಹತ್ತಿರ ಇರುವಂಥ ನೇಷನ್ ಆದ್ದರಿಂದ ಕೂಡ. ಈ ಕಡೆ ಬಾಂಗ್ಲಾದೇಶದಲ್ಲಿ ಬಂದರೆ ಅಲ್ಲಿ ನಿಮ್ಮ $140 ನಿಮ್ಮ ಪೆಟ್ರೋಲ್ ಪ್ರೈಸ್ಗಳೆಲ್ಲ ಹೈಕ್ ಆಗಿದೆ. ಸೊ ಅದೇ ರೀತಿ ಎಲ್ಲ ಏನು ಕಾಮೊಡಿಟೀಸ್ಗಳೆಲ್ಲ ಇದೆ ಅದಕ್ಕೆಲ್ಲದಕ್ಕೂ ತುಂಬ ಖರ್ಚಾಗೋದ್ರಿಂದ ಈ ಸಲಹೆಗಳನ್ನು ನಮ್ಮ ಮೋದಿಜಿಯವರು ಕೊಟ್ಟದ್ರಿಂದ ಅದನ್ನು ನಾವು ಆದಷ್ಟು ಮಟ್ಟಿಗೆ ಪಾಲನೆ ಮಾಡಬೇಕು. ಮತ್ತು ಅವರು ಹೇಳೋದ್ರಲ್ಲಿ ಎಳ್ಳಷ್ಟು ಬೇರೆ ಯಾವುದೇ ರೀತಿಯ ಈಗ ಏನು ನಮ್ಮ ಆರ್ಥಿಕತೆ ಹಳತಪ್ಪಿದೆ ಅಂಥದ್ದೆಲ್ಲ ಹೇಳ್ತಾರೆ, ಅದು ಯಾವುದೂ ಇಲ್ಲ. ನಮ್ಮನ್ನು ನಾವು ಏನು ನಿಜ ಜೀವನದಲ್ಲಿ ಏನನ್ನು ಅಳವಡಿಸ್ತೇವೆ ಅದನ್ನು ಅವರು ಭಾರಿ ನೀವು ವೆಚ್ಚವನ್ನು ಕಮ್ಮಿ ಮಾಡಿ ಅಂತ ಹೇಳಿ ಈ ಒಂದು 7 ಅನುಷ್ಠಾನಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಆದಷ್ಟು ಎಲ್ಲರಲ್ಲಿ ವಿನಂತಿ ಏನಂತ ಆದಷ್ಟು ಬದ್ಧತೆ ತೋರಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ನಮ್ಮ ರಾಜೇಶ್ ರಾವ್ ಆರ್ಥಿಕ ತಜ್ಞರು ಕೂಡ ಅವರು ತಮ್ಮ ಅಭಿಪ್ರಾಯ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿ ಏನಿದೆ, ಇಂಟರ್ನ್ಯಾಷನಲ್
ಎನರ್ಜಿ ಏಜೆನ್ಸಿ ಅಂತ. ಅದು ದೇಶದ ವಿಶ್ವದ 195 ರಾಷ್ಟ್ರಗಳ ಏಜೆನ್ಸಿ. ಅದು 10 ಸೂತ್ರಗಳನ್ನು ಕೊಟ್ಟಿದೆ ಇಡೀ ವಿಶ್ವಕ್ಕೆ. ಮಾರ್ಚ್ ತಿಂಗಳಲ್ಲೇ ಕೊಟ್ಟಿದೆ ಈ ಯುದ್ಧದ ಸಮಯದಲ್ಲಿ. ಆ ಸೂತ್ರಗಳು ಏನು ಅಂತ ಹೇಳಿದರೆ ಸೇಮ್ ಏನು ಮೋದಿಜಿಯವರು ಏನು ಹೇಳಿದ್ದಾರೆ ಅದೇ ಥರದ ಸೂತ್ರಗಳು. ವರ್ಕ್ ಫ್ರಮ್ ಹೋಮ್, ಅವಾಯ್ಡಿಂಗ್ ಏರ್ ಟ್ರಾವೆಲ್, ಯೂಸಿಂಗ್ ಎಲೆಕ್ಟ್ರಿಕ್ ಕುಕಿಂಗ್ ಎಕ್ವಿಪ್ಮೆಂಟ್ಸ್, ರಿಡ್ಯೂಸಿಂಗ್ ಹೈವೇ ಸ್ಪೀಡ್ ಲಿಮಿಟ್ಸ್ ಬೈ 10 km/h. ವೆಹಿಕಲ್ಸ್ಗಳದ್ದು ಆವಾಗ ಫ್ಯೂಲ್ ಕನ್ಸಂಪ್ಷನ್ ಕಮ್ಮಿ ಆಗ್ತದೆ ಅಂತ. ಕಾರ್ ಶೇರಿಂಗ್, ಕಾರ್ ಪೂಲಿಂಗ್, ಅದನ್ನೇ ಮೋದಿಜಿಯವರು ಕಾರ್ ಪೂಲಿಂಗ್ ಅಂತ ಹೇಳಿರುವಂಥದ್ದು. ಕಾರ್ ಫ್ರೀ ಸಂಡೇಸ್, ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಬಸ್ಸಸ್ ಆ್ಯಂಡ್ ರೈಲ್ವೇಸ್, ಎಕ್ಸ್ಪಾಂಡ್ ರಿನ್ಯೂವಬಲ್ ಎನರ್ಜಿ, ಅದನ್ನೇ ಮೋದಿಜಿಯವರು ಹೇಳಿದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡಿ ಅಂತ. ಆಲ್ಟರ್ನೇಟಿವ್ ಪ್ರೈವೇಟ್ ಕಾರ್ ಯೂಸೇಜ್, ಅಂದರೆ ನಾವು ಡೆಲ್ಲಿಯಲ್ಲಿ ಆಡ್ ಇವನ್ ಅಂತ ನಾವು ಹೇಳ್ತೀವಿ ಹಾಗೆ. ಈಗ ಇವತ್ತು ಒಬ್ಬರು ಕಾರ್ ಯೂಸ್ ಮಾಡಿದ್ರೆ ಮರುದಿನ ಇನ್ನೊಬ್ರು ಕಾರ್ ಯೂಸ್ ಮಾಡಿ ಹಾಗೆ. ಇದನ್ನು ಅಂತಾರಾಷ್ಟ್ರೀಯ ಏಜೆನ್ಸಿಯವರೇ ಹೇಳಿದ್ದಾರೆ. ಯೂಸಿಂಗ್ ರೈಲ್ವೇಸ್ ಓವರ್ ಪ್ಲೇನ್ ಟ್ರಾವೆಲ್ ಆದಷ್ಟು ಕಮ್ಮಿ ಮಾಡಬೇಕು ಅಂತೇಳಿ. ಯೂಸಿಂಗ್ ಬಯೋಫ್ಯೂಯಲ್ಸ್, ಅದನ್ನೇ ಫರ್ಟಿಲೈಸರ್ಸನ್ನು ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಬೇಕು ಅಂತೇಳಿ. ಹಾಗಾಗಿ ಇದು ವಿಶ್ವಮಟ್ಟದ ಸಮಸ್ಯೆ ಆಗಿರೋದ್ರಿಂದ ಇದು ಭಾರತಕ್ಕೆ ಸೀಮಿತವಾಗಿಲ್ಲ. ಮತ್ತು ಇನ್ನೊಂದು, ಆಯಿಲ್ ಪ್ರೈಸಸ್ ಮತ್ತು ಗೋಲ್ಡ್ ಪ್ರೈಸಸನ್ನು ಭಾರತದಲ್ಲಿ ನಾವೇನು ನಿರ್ಧಾರ ಮಾಡೋದಿಲ್ಲ. ವಿಶ್ವಮಟ್ಟದಲ್ಲಿ ಏನು ಚಲನವಲನಗಳು, ಏನು ಆರ್ಥಿಕ ಅಸಮತೋಲನ ನಡೀತದೆ, ಅದರ ಪ್ರಭಾವ ಭಾರತದ ಮೇಲೆ ಬಿದ್ದಿದೆ. ಹಾಗಾಗಿ ಇದರಲ್ಲಿ ಮೋದಿಜಿಯವರು ತೆಗೆದುಕೊಂಡಂಥ ಕಾರ್ಯಕ್ರಮಗಳು ಇದು ಇಡೀ ಭಾರತಕ್ಕೆ ಸಂಬಂಧಪಟ್ಟದ್ದು, ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ. ಸೊ ಭಾರತದ ಆರ್ಥಿಕತೆ ಸಬಲವಾಗಿರಬೇಕು, ಸದೃಢವಾಗಿರಬೇಕು. ಮುಂದಿನ ನಮ್ಮ 5 ಟ್ರಿಲಿಯನ್ 10 ಟ್ರಿಲಿಯನ್ ಇಕಾನಮಿ ಆಗಬೇಕು, ವಿಶ್ವಗುರು ಆಗಬೇಕು, 47ರಲ್ಲಿ ನಂಬರ್ 1 ಆಗಬೇಕು. ಇದಕ್ಕೆಲ್ಲ ಪೂರಕವಾಗಿರುವಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೋಸ್ಕರ ಇಂಥ ಮೆಜರ್ಸ್ಗಳನ್ನು ಅವರು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಎಲ್ಲ ಪ್ರಜೆಗಳು, ದೇಶದ ಎಲ್ಲ ಪ್ರಜೆಗಳು ಇದನ್ನು ಫಾಲೋ ಮಾಡಬೇಕು ಅಂತ ನಮ್ಮದೊಂದು ವಿನಂತಿ. ನಮ್ಮ ವಸಂತ ಶೆಟ್ಟಿ ಅವರು ಬ್ಯಾಂಕಿಂಗ್ ತಜ್ಞರು ಕೂಡ, ಅವರೊಂದು 2 ಮಾತು. ಈಗಾಗಲೇ ನಮ್ಮ ಪ್ರಕೋಷ್ಠದ ಅಧ್ಯಕ್ಷರಾದ SS ನಾಯ್ಕ್ ಹೇಳಿದ ಹಾಗೆ, ನೀವು ಈಚೆ ಬನ್ನಿ, ಸ್ವಲ್ಪ ತಗೊಳ್ಳಿ, ಈಚೆ ಬನ್ನಿ. ನಮ್ಮ ಪ್ರಕೋಷ್ಠದ ಅಧ್ಯಕ್ಷರಾದ SS ನಾಯ್ಕ್ ಹೇಳಿದ ಹಾಗೆ ಎಕ್ಸ್ಪೋರ್ಟ್ಸನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಇಂಪೋರ್ಟನ್ನು ಕರ್ಟೈಲ್ ಮಾಡಬೇಕು. ಇಂಪೋರ್ಟ್ ಅಂತ ಹೇಳಿದರೆ ಅವರು ಮೊದಲೇ ಹೇಳಿದ ಹಾಗೆ 4 ಮೇಜರ್ ವಸ್ತುಗಳು. ಒಂದು ಕಚ್ಚಾ ತೈಲ 135 ಬಿಲಿಯನ್ ಹೇಳಿದ್ದಾರೆ, ಚಿನ್ನ ಸಾಧಾರಣ 70 ಬಿಲಿಯನ್, ಆಯಿಲ್ ಪ್ರಾಡಕ್ಟ್ಸ್ 19 ಬಿಲಿಯನ್ ಮತ್ತು ರಸಗೊಬ್ಬರ ಇದು 14 ಬಿಲಿಯನ್. ಇದನ್ನೆಲ್ಲ ಸ್ವಲ್ಪ ನಮ್ಮ ಇಂಪೋರ್ಟನ್ನು ಕಡಿಮೆ ಮಾಡಿದರೆ ನಾವು ಸ್ವಲ್ಪ ನಮ್ಮ ಇಕನಾಮಿಕ್ ಪರಿಸ್ಥಿತಿಯನ್ನು ಇಂಪ್ರೂವ್ ಮಾಡ್ಬೋದು. ಮತ್ತು ಪೋಸ್ಟ್ ಪರ್ಚೇಸ್ ಆಫ್ ಗೋಲ್ಡ್, ಇನ್ನೊಂದು ಹೇಳಿದ್ರಲ್ಲ, ಗೋಲ್ಡ್ ಏನು ಅಗತ್ಯ ಇದ್ದರೆ ಮಾತ್ರ ಪರ್ಚೇಸ್ ಮಾಡಬೇಕು ಹೊರತು ಅದರ್ವೈಸ್ ಗೋಲ್ಡ್ ಪರ್ಚೇಸನ್ನು 1 ವರ್ಷ ಮುಂದೂಡಿದರೆ ಏನೂ ಆಗೋದಿಲ್ಲ. ಅದು ಅದರ ಬದಲಿಗೆ ETF ಪ್ರಾಡಕ್ಟ್ಸ್ ಎಲ್ಲ ಇದೆ, ಅದರಲ್ಲಿ ಕೂಡ ಹಣ ಯೂಸ್ ಮಾಡ್ಬೋದು. ಮತ್ತು ಫಾರಿನ್ ಟ್ರಾವೆಲ್ಸ್, ಕೆಲವರು ಅನ್ನೆಸರಿ ಎಕ್ಸ್ಪೆನ್ಸ್ ಮಾಡ್ತಾರೆ ಫಾರಿನ್ ಟ್ರಾವೆಲ್ಸಿಗೆ. ಇದರಿಂದ ನಮ್ಮ ವಿದೇಶಿ ವಿನಿಮಯ ಏನಾಗುತ್ತೆ ಅಂದರೆ ಎಲ್ಲ ನಮ್ಮ ಇಂಡಿಯನ್ ಫಂಡ್ಸ್ ಫಾರಿನ್ ಕಂಟ್ರಿಗೆ ಹೋಗ್ತದೆ. ಸೊ ಫಾರಿನ್ ಟ್ರಾವೆಲ್ ಸ್ವಲ್ಪ ಕರ್ಟೈನ್ ಮಾಡಬೇಕು. ಕೆಲವರು ಫಾರಿನಲ್ಲಿ ಹೋಗಿ ಗಮ್ಮತ್ತು ಮಾಡಿ ಮ್ಯಾರೇಜ್ ಗಿರೇಜ್ ಆಗ್ತಾರೆ. ಅಂಥ ಎಕ್ಸ್ಪೆನ್ಸಸ್ಸನ್ನೆಲ್ಲ ಕರ್ಟೈಲ್ ಮಾಡಿದರೆ ಡೆಫಿನೆಟ್ಲಿ ಇಂಡಿಯನ್ ಇಕಾನಮಿ, ಪ್ರಧಾನಿಯವರು ಹೇಳಿದ 10 ಅಂಶ ಉಂಟಲ್ಲ, ವೆರಿ ಇಂಪಾರ್ಟೆಂಟ್. ರಾಜೇಶ್ ರಾವ್ ಹೇಳಿದ್ರು, ಇದು ಮೊದಲೇ ಬರ್ತಾ ಇತ್ತು. ಈವನ್ ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡೋ ಬಗ್ಗೆ, ಶೇರಿಂಗ್ ಆಫ್ ವೆಹಿಕಲ್ಸ್, ಇವತ್ತು ಒಬ್ಬರ ಕಾರಲ್ಲಿ ಆಫೀಸಿಗೆ ಹೋದರೆ ನಾಳೆ ಇನ್ನೊಬ್ಬರ ಕಾರಲ್ಲಿ ಹೋಗೋದು, ಹೀಗೆ. ಮತ್ತು ಆಲ್ಮೋಸ್ಟ್ ಬಸ್ಸನ್ನು ಯೂಸ್ ಮಾಡೋದು ಇನ್ಸ್ಟೆಡ್ ಆಫ್ ಯೂಸಿಂಗ್ ಕಾರ್ ಫಾರ್ ದ 1% ಟ್ರಾವೆಲ್. ಇದರಿಂದ ಸುಮಾರು ಈಗ ನಮ್ಮ ಇಕಾನಮಿ ಡೆವಲಪ್ ಆಗ್ತದೆ ಮತ್ತು ಕೆಲವಷ್ಟು ಸಮಸ್ಯೆಗಳು ಪರಿಹಾರ ಆಗ್ಬೋದು. ಥ್ಯಾಂಕ್ಸ್. ಸ್ವದೇಶಿ ವಸ್ತುಗಳು ಕೂಡ ಆದಷ್ಟು ಹೆಚ್ಚು ಯೂಸ್ ಮಾಡಲಿಕ್ಕೆ ಇದು ಮಾಡಿದ್ದಾರೆ. ಇದು ಸಂಕ್ಷಿಪ್ತವಾಗಿ ಏನು ಹೇಳೋದಂದ್ರೆ, ನಮ್ಮ ದೇಶದ ಆರ್ಥಿಕ ಒಂದು ಸದೃಢತೆಗೆ ಇದು ಉಪಕಾರ ಆಗ್ತದೆ. ಮತ್ತು ಆತ್ಮನಿರ್ಭರತೆಗೆ, ಸ್ಥಳೀಯ ಕೈಗಾರಿಕೆಗಳಿಗೆ ಕೂಡ ನಾವು ಸಪೋರ್ಟ್ ಮಾಡಿದಾಗ್ತದೆ. ಮತ್ತು ದೀರ್ಘಕಾಲ, ಲಾಂಗ್ ರೇಂಜ್ ದೇಶದ ಅಭಿವೃದ್ಧಿಗೆ ಇದು ಮಹತ್ವದ ಒಂದು ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಕಡೆಯಲ್ಲಿ ತುಂಬ ಜಾಸ್ತಿ ಆಗಿದೆ. ನಿಜವಾಗಿ ಇಷ್ಟರೊಳಗೆ ಇವರು ಜಾಸ್ತಿ ಮಾಡಬೇಕಿತ್ತು, ಯಾಕೆ ಮಾಡಲಿಲ್ಲ ಅನ್ನೋದು ಕೂಡ ಬಹಳ ಆಶ್ಚರ್ಯ. ಯಾಕಂದರೆ ಎಲ್ಲ ಮಳೆ ಬರುವಾಗ ಊರಿಗೆ ಬಂದದ್ದು ಕೇರಿಗೆ ಬರಲೇಬೇಕು, ಎಲ್ಲ ಕಡೆಯಲ್ಲಿ ಬಂದರೆ ಇಲ್ಲಿ ಕೂಡ ಬರಲೇಬೇಕು. ನಾನು ಅದೊಂದು ತುಲನಾತ್ಮಕ ರೇಟ್ ಕೊಟ್ಟಿದ್ದೇನೆ ಎಲ್ಲ ಇಂಡಿಯನ್ ರುಪೀಸಲ್ಲಿ. ಇಲೆಕ್ಷನ್ ಆಯ್ತಲ್ಲ, ಈಗ ನೆಕ್ಸ್ಟ್ ಡೇ ಮಾಡ್ಬೋದಿತ್ತಲ್ಲ. ಈಗ ಇಲೆಕ್ಷನ್ ಆಗಿ ಮೇ 4ಕ್ಕೆ ಕೌಂಟಿಂಗ್ ಸತ್ತಾಯಿತು. ಇಲೆಕ್ಷನ್ ಆದ ನೆಕ್ಸ್ಟ್ ಡೇ ಮಾಡ್ಬೋದಿತ್ತು, ಮಾಡಲಿಲ್ಲ. ಇನ್ನು ನಮಗೆ ಕೂಡ ಆಶ್ಚರ್ಯ, ಯಾಕೆ ಮಾಡಲಿಲ್ಲ. ಮಾಡಬೇಕು. ಯಾಕಂದರೆ ನಾವು
ಹೆಚ್ಚು ರೇಟಿಗೆ ತಂದು ಕಮ್ಮಿ ರೇಟಿಗೆ ಮಾರಿದರೆ ಅದು ಹೇಗಾಗ್ತದೆ? ಅದು ತಪ್ಪದು. ಆಯಿಲ್ ಕಂಪನಿ ಲಾಸ್. ಆಯಿಲ್ ಕಂಪನಿ ದಿನಕ್ಕೆ 1,000ದಿಂದ 1,200 ಕೋಟಿ ಅದು ಲಾಸ್ ಮಾಡ್ತಾ ಉಂಟು. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಜಾಸ್ತಿ ಮಾಡಬೇಕಾಗ್ತದೆ. ಆಗಲಿಲ್ಲ ಯಾಕಂದ್ರೆ ಆಶ್ಚರ್ಯ. ಮತ್ತು ನೋಡಿ, 10 ರೂಪಾಯಿ ಪರ್ ಲೀಟರ್ ಡೀಸೆಲಿಗೆ ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡಿದ್ದಾರೆ, ಅದು ಸರ್ಪ್ರೈಸ್. ಚಿನ್ನದ ರೇಟ್ ಮತ್ತು ಬೆಳ್ಳಿದು ನಿನ್ನೆ ಎಕ್ಸೈಸ್ ಡ್ಯೂಟಿ ಸಡನ್ಲಿ ಜಾಸ್ತಿ ಮಾಡಿದ್ದಾರೆ. ಎಷ್ಟು? 6% ಇದ್ದದ್ದು 15%ಗೆ ಚಿನ್ನ ಬೆಳ್ಳಿ. ಅದು ಜಾಸ್ತಿ ಮಾಡಿದ ಹೇಗೆ? ಮುಂಚೆ ಜಾಸ್ತಿ ಇತ್ತು, ಅದನ್ನು ಕಮ್ಮಿ ಮಾಡಿದರು ಅವರು 6%ಗೆ. ಮುಂಚೆ 15 ಇತ್ತು. ಹೌದು, 15 ಇದ್ದದ್ದು 6%ಗೆ ತಂದರು. ಈಗ 6% ಇದ್ದದ್ದು ಪುನಃ 15ಕ್ಕೆ ತಂದಿದ್ದಾರೆ ಅಷ್ಟೇ. ಜಾಸ್ತಿ ಅಂದರೆ ಮುಂಚೆ ಇದ್ದದಕ್ಕಿಂತ ಜಾಸ್ತಿ ಮಾಡಲಿಲ್ಲ. ಮತ್ತು ಚಿನ್ನದ ಬಗ್ಗೆ ಅಗತ್ಯ ಇದ್ದರೆ ಮಾತ್ರ ನಾವು ತಗೊಳ್ಬೋದು ಅಂತೇಳಿ, ಇಲ್ಲದಿದ್ದರೆ ಈಗ ನೋಡಿ ಚಿನ್ನದ ಬೆಲೆ ಗಗನಕ್ಕೆ ಏರಿದೆ. ಸಿಲ್ವರ್, ಅದು ಕಾರಣ ಏನಂದರೆ ಚಿನ್ನ ಬೆಲೆ ಗಗನಕ್ಕೆ ಇರುವುದೇನೆಂದರೆ ಈಗ ಸೆಂಟ್ರಲ್ ಬ್ಯಾಂಕಿನವರು ಎಲ್ಲ ಜಗತ್ತಿನಾದ್ಯಂತ ಎಲ್ಲ ಸೆಂಟ್ರಲ್ ಬ್ಯಾಂಕಿನವರು ಬೇರೆ ಬ್ಯಾಂಕಲ್ಲಿ ಅಮೆರಿಕದೊಂದಿಗೆಲ್ಲ ಜಾಸ್ತಿ ಹಣ ರಿಸರ್ವ್ ಇಡೋದು ಬದಲಿಗೆ ಚಿನ್ನದಲ್ಲಿ ಇಡ್ತಾ ಇದ್ದಾರೆ. ಯಾಕಂದರೆ ರಷ್ಯಾದ ರಿಸರ್ವನ್ನು ಮುಟ್ಟುಗೋಲು ಹಾಕಿದ್ದಾರೆ ಅಮೆರಿಕದವರು. ಯಾವ ಟೈಮಲ್ಲಿ ಅದಕ್ಕೆ ಒಂದು ಸ್ಥಿರತೆ ಇರುವುದಿಲ್ಲ, ಹಾಗೆ ಅದಕ್ಕೆ ಚಿನ್ನದಲ್ಲಿ ಜಾಸ್ತಿ ಇದು ಮಾಡಿದ್ದಾರೆ. ಬಟ್ ಇಂಡಿವಿಜುವಲ್ ನಮ್ಮದು ಕನ್ಸಂಪ್ಷನ್ ನಾವು ಹೇಳೋದೇನೆಂದರೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ಮಾಡೋದಾದರೆ ETF ಅಂತೂ ಅಥವಾ ನಿಮ್ಮ ಈಗ ಸೊರವೆನ್ ಗೋಲ್ಡ್ ಬಾಂಡ್ ಬಂದ್ ಮಾಡಿದ್ದಾರೆ, ETF ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡಲ್ಲಿ ಮಾಡ್ಬೋದು. ಆವಾಗ ನಮ್ಮದು ವಿದೇಶಿ ಏನಾಗ್ತದೆ, ಕರೆನ್ಸಿ ನಮ್ಮ ವಿದೇಶಿ ವಿನಿಮಯ ನಮ್ಮಲ್ಲಿ ಸ್ವಲ್ಪ ಸೇವ್ ಆಗ್ತದೆ ಅಂತೇಳಿ. ಪ್ರೊಡಕ್ಷನ್ ಕಮ್ಮಿ ಉಂಟು, ಗೋಲ್ಡ್ ಪ್ರೊಡಕ್ಷನ್. ಸರ್, ಮೊನ್ನೆ ಇಂಗ್ಲೆಂಡಿಂದ ಸ್ವಲ್ಪ ಗೋಲ್ಡ್ ತರಿಸಿದ್ರಲ್ಲ ಸರ್, ಹೌದು, ಇನ್ನೆಷ್ಟು ಉಳ್ಕೊಂಡಿದೆ ಅಲ್ಲಿ? ಅದು ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, ತರಲಿಕ್ಕೆ ಇರ್ಬೋದು. ಅಂದರೆ ಕೆಲವು ಸಾರಿ ಗೋಲ್ಡ್ ಡೆಪಾಸಿಟ್ ಬೇರೆ ಕಂಟ್ರಿಯಲ್ಲಿ ಕೂಡ ಇಡ್ತಾರೆ ಕೇಂದ್ರ ಬ್ಯಾಂಕಿನವರು, ಅಂದರೆ ಅದು ವಿಶ್ವಾಸದ ಮೇಲೆ. ಈಗ ಅಮೆರಿಕದವ್ರದ್ದು ಈ ಒಂದು ರಷ್ಯಾದು ಇದು ಮುಟ್ಟುಗೋಲು ಹಾಕಿದ್ರಿಂದ ಮತ್ತು ಈಗ ಇರಾನ್ ಮೇಲೆ ಸಡನ್ಲಿ ವಾರ್ ಮಾಡಿದ್ರಿಂದ ಅವರ ಮೇಲೆ ವಿಶ್ವಾಸಾರ್ಹತೆ ಸ್ವಲ್ಪ ಕಮ್ಮಿ ಆಗಿದೆ ಬೇರೆ ದೇಶಗಳಿಗೆ. ಆದ್ದರಿಂದ ಎಲ್ಲ ಹೆಚ್ಚಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಾಗೆ ಸಡನ್ಲಿ ಗೋಲ್ಡ್ ಪ್ರೈಸ್ ಅಷ್ಟು ಸ್ಪೈಕ್ ಆದದ್ದು. ಇಲ್ಲದಿದ್ದರೆ ನೋಡಿ, ಲಾಸ್ಟ್ 1 ಇಯರಲ್ಲಿ 60ರಿಂದ 70% ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಸಿಲ್ವರ್ ಪ್ರೈಸ್ 150%. ಗೋಲ್ಡ್ ಮತ್ತು ಸಿಲ್ವರ್ ಅಂದರೆ ರಾಮ ಲಕ್ಷ್ಮಣನ ಹಾಗೆ, ಅದು ಗೋಲ್ಡ್ ಹೆಚ್ಚಾದರೆ ಅದು ಸಿಲ್ವರ್ ಕೂಡ ಹೆಚ್ಚಾಗ್ತದೆ. ಮತ್ತು ಸಿಲ್ವರ್ ಇಂಡಸ್ಟ್ರಿಯಲ್ ಯೂಸ್ ತುಂಬ ಉಂಟು. ಗೋಲ್ಡಲ್ಲಿ ಏನಂತ ಹೇಳಿದರೆ ನಾವಿಲ್ಲಿ ಆರ್ನಮೆಂಟ್ ಮಾಡಿ ರಫ್ತು ಮಾಡೋದಾದರೆ ಮಾಡಲಿಕ್ಕೆ ಅಂತೇಳಿ ಮುಂಚೆ 6%ಇಂದ 15%ಗೆ 15%ಇಂದ 6% ಕಮ್ಮಿ ಮಾಡಿ. ಈಗ ಏನಾಗಿದೆ, ರಫ್ತು ಮಾಡಲಿಕ್ಕೆ ಹೊರ ದೇಶದ ಇಕಾನಮಿಯಂತೂ ಸ್ವಲ್ಪ ಡೌನ್ ಆಗಿದೆ, ಎಕ್ಸ್ಪೋರ್ಟ್ ಆಪರ್ಚುನಿಟಿ ಅಷ್ಟು ಕಮ್ಮಿ ಆಗಿದೆ ಈಗ ಆರ್ನಮೆಂಟ್ಸ್. ಆದ್ದರಿಂದ ಇದನ್ನು ಈಗ ಒಂದು ಉಪಕ್ರಮ ಮಾಡಿದೆ. ಪೆಟ್ರೋಲ್ ಡೀಸೆಲ್ ನೀವು ಹೇಳಿದ್ರಲ್ಲ, ಕಂಪನಿಗಳು 1000ರಿಂದ 1200 ಕೋಟಿ ಲಾಸ್ ಮಾಡಿದ್ರು. ಹೌದು. ಅದು ಆರ್ಥಿಕತೆಗೆ ಹೌದು, ಅದಕ್ಕೆ ಅದು ಏನಂತ ಹೇಳಿದರೆ ಜನರಿಗೆ ಈಗ ಏನಾಗಿದೆ ಅಂದರೆ, ಟ್ರಂಪ್ ಇವತ್ತು ಹೇಳ್ತಾರೆ ನಾವು ವಾರ್ ಬಂದ್ ಮಾಡಿದ್ದೇವೆ ಅಂತ, ಇರಾನ್ ಒಟ್ಟಿಗೆ ಟ್ರೀಟಿ ಮಾಡಿದ್ದೇವೆ ಅಂತೇಳಿ. ನಾಳೆ ಹೇಳ್ತಾರೆ ಇಲ್ಲ ನಾವು ಮುಂದುವರಿತೇವೆ ಅಂತೇಳಿ. ಎಲ್ಲಿಯಾದರೂ ಪಕ್ಕನೆ ಈ ಅನಿಶ್ಚಿತತೆ ಬಂದಾಗಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಆದರೆ ಜನರಿಗೆ ಯಾಕೆ ತೊಂದರೆ ಮಾಡೋದಂತ ಸ್ವಲ್ಪ ಕಾಯ್ತಾ ಇದ್ದೇವೆ ನಾವು. ಅದಕ್ಕೆ ಮಾಡಲಿಲ್ಲ. ಆ್ಯಕ್ಚುಲಿ ಇನ್ನೂ ಕಾಯುವುದರಲ್ಲಿ ಮೀನಿಂಗ್ ಇಲ್ಲ. ಇವನ್ ಯುದ್ಧ ನಿಂತರೆ ಕೂಡ ಮಳೆ ನಿಂತರೂ ಮಳೆ ಹನಿ ನಿಲ್ಲದು ಅಂತ ಹೇಳ್ತಾರೆ ನಾವು. ಅದರದ್ದು ಇಂಪ್ಯಾಕ್ಟ್ ಉಂಟಲ್ಲ, ಅದು 1 ವರ್ಷದವರೆಗೆ ಕೂಡ ಬರ್ತದೆ. ಆದ್ದರಿಂದ ನಾವು ಈ ಬಗ್ಗೆ ತುಂಬ, ಈಗ ನೋಡಿ ನಾನಲ್ಲಿ ಒಂದು ಕಂಪೇರಿಟಿವ್ ಲಿಸ್ಟ್ ಕೊಟ್ಟಿದ್ದೇನೆ. ಸಿಂಗಾಪುರದಲ್ಲಿ ರೇಟ್ ಕೊಡಿ ಪೆಟ್ರೋಲ್ ಮತ್ತು ಇದು ನಮ್ಮ ಕರೆನ್ಸಿಯಲ್ಲೇ ಹಾಕಿದ್ದು ನೋಡಿ, 280ರಿಂದ 300